ಹೆಲೋ ಕ್ರೇಜಿ ಫುಡ್ಗೆ ಸ್ವಾಗತ. ನಾನಿವತ್ತು ಹೆಸರು ಕಾಳು ಮತ್ತು ಒಂದು ಅಕ್ಕಿ ಎರಡನ್ನೂ ಹಾಕಿಬಿಟ್ಟು ದೋಸೆ ಮಾಡೋದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. 1 ಕಪ್ಪು ಹೆಸರು ಕಾಳು, 1 ಕಪ್ ಅಕ್ಕಿ, 1 ಸ್ಪೂನ್ ಮೆಂತ್ಯ ಮತ್ತು 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಇಷ್ಟನ್ನು ನೈಟು ನೆನೆಸೋಕೆ ಹಾಕ್ತಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ದಿನ ಪೂರ್ತಿ ನೆನೆಸೋ ಅವಶ್ಯಕತೆ ಇಲ್ಲ, ಓನ್ಲಿ ನೈಟು ನೆನೆಸೋಕೆ ಹಾಕ್ಬಿಟ್ಟು ಮಾರ್ನಿಂಗು ಹಾಗೆ ರುಬ್ಕೊಂಡು ಡೈರೆಕ್ಟಾಗಿ ದೋಸೆ ಮಾಡೋ ಅಂಥದ್ದು ಇದು ಮುಂಚೆನೇ ಅಕ್ಕಿ ದೋಸೆ ಥರ ಮುಂಚೆನೇ ಒಂದಿನ ನೆನೆ ಇಟ್ಬಿಟ್ಟು ನೈಟ್ ರುಬ್ಬೋ ಅವಶ್ಯಕತೆ ಇಲ್ಲ. ನೈಟ್ ನೆನೆ ಹಾಕ್ಬಿಟ್ಟು ಮಾರ್ನಿಂಗ್ ರುಬ್ಕೊಂಡು ದೋಸೆ ಮಾಡ್ಕೊಂಡು ತಿನ್ಬೋದು ದಿಢೀರನಾಗೆ. ಇದಕ್ಕೆ ಸ್ವಲ್ಪ ಟೇಸ್ಟಿಯಾಗಿ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ನಾನು ಹಾಕ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ನೋಡಿ. ಇವಾಗ ಅಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಬಂದ್ವಿ. ಈ ಥರ ನುಣ್ಣಗೆ ರುಬ್ಬಬೇಕು, ಮತ್ತು ನುಣ್ಣಗೆ ರುಬ್ಬಿದರೆ ನೀಟಾಗಿ ದೋಸೆ ಮಾಡ್ಬೋದು ನೋಡಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಒಂದು ಚಿಟಿಕೆ ಸೋಡಾ ಹಾಕ್ತಿದ್ದೀನಿ, ತುಂಬ ಜಾಸ್ತಿ ಹಾಕ್ಬಿಡಿ. ಒಂದೇ ಒಂದು ಚಿಟಿಕೆ ಸೋಡಾ ಹಾಕಿ ನಾನಿಲ್ಲಿ ತವಾನ ಬಿಸಿಗೆ ಕಾಯೋದಕ್ಕಿಟ್ಟಿದ್ದೆ. ಸೊ ಇದಕ್ಕೆ ಇವಾಗ ದೋಸೆ ಹಾಕ್ತಿದ್ದೀನಿ ನೋಡಿ. ಲೋಟ ತಗೊಂಡು ಹಾಕಿದರೆ ತುಂಬ ತೆಳುವಾಗಿ, ನಮ್ಗೆ ಎಷ್ಟು ತೆಳುವಾಗಿ ದೋಸೆ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಬೋದು. ಅದೇ ಸೌಟಲ್ಲಿ ಹಾಕಿದರೆ ಸ್ವಲ್ಪ ದಪ್ಪ ಬರುತ್ತೆ. ಸೊ ನೋಡಿ, ಬೇಕಂದ್ರೆ ಒಂದ್ಸರಿ ಟ್ರೈ ಮಾಡಿ. ಬೌಲ್ ಇಲ್ಲ, ಲೋಟದಲ್ಲಿ ನೀಟಾಗಿ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ದೋಸೆ ಹಾಕ್ಬೋದು. ನಾನೀಗ ಸ್ವಲ್ಪ ಬೆಣ್ಣೆ ಹಾಕ್ತಿದ್ದೀನಿ ಮೇಲೆ. ಇದು ಹೆಸ್ರು ಕಾಳು ದೋಸೆ, ಅದಕ್ಕೆ ಈ ಕಲರ್ ಬರುತ್ತೆ ನೋಡಿ. ಹೆಸ್ರು ಕಾಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರೋದರಿಂದ ಮಕ್ಕಳು ಪ್ರೋಟೀನ್ ಬೇಕು ಅಂದರೆ ಮಕ್ಕಳಿಗೆ ಈ ಥರ ರಾತ್ರಿ ನೆನೆಸ್ಬಿಟ್ಟು ಮಾರ್ನಿಂಗೆಲ್ಲ ದೋಸೆ ಮಾಡ್ಬೋದು. ಇದಕ್ಕೆ ನಾನು ಕಾಯಿ ಚಟ್ನಿ ಮತ್ತು ಸಾಂಬಾರು ಎರಡೂ ಮಾಡಿದ್ದೀನಿ ನೋಡಿ. ದೋಸೆ ರೆಡಿಯಾಗಿದೆ ಕಾಯಿ ಚಟ್ನಿಗೆ ಮತ್ತು ಸಾಂಬಾರು ಜೊತೆ. ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಜ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.